ಲೇ ರಾಧಾ, ಸದ್ಯ ಈ ಸಲ ಪರೀಕ್ಷೆ ಮುಗಿತು, ಬದುಕ್ತು. ಎ ಕ್ಲಾಸ್ನಿಂದ ಹಿಡಿದು BA ಕ್ಲಾಸ್ ತನಕ ಓದಿ ಸುಸ್ತಾ ಹೋಗಿದೆ ಗಣೆ. BA MA ಅಂತ 2 ಅಕ್ಷರ ಹೆಸರು ಮುಂದೆ ತಗಲ್ಸ್ಕೊಂಡ್ರೆ ಬಂದ ಭಾಗ್ಯ ಏನೇ? ಜೀವನ ಅನ್ನೋ ಕಾಲೇಜಲ್ಲಿ ಪಾಸ್ ಆಗ್ಬೇಕು. ಲೇ ಹುಡುಗಿ, ಸೋಲ್ ಅನ್ನೋದನ್ನ ಈ ಇಂದ್ರ ತನ್ನ ಬಾಳ್ನಲ್ಲೇ ಕಂಡಿಲ್ಲ ಕಣೆ. ಬಿಕಾಸ್ ಈ ರಕ್ತ ಅಂತಹದ್ದು. ಸಾಕು, ಸುಮ್ಮನೆ ಕಂಡಿದ್ದೀನಿ. ಈ ಮಿಸ್ ಇಂದ್ರ ನಾಳೆ ಮಿಸ್ಸೆಸ್ ಇಂದ್ರ ಆದ್ಮೇಲೆ ಎಷ್ಟೋ ವಿಷಯಗಳಲ್ಲಿ ಸೋಲೇಬೇಕಾಗುತ್ತಲ್ಲ ಪತಿರಾಯರಿಗೆ. ಹೋಗೆ ಹುಚ್ಚಿ, ಹುಲಿ ಯಾವತ್ತಾದ್ರೂ ಇಲಿಯಾಗುತ್ತೇನೆ? ಪ್ರಾಣ ಎಳಿತಾ ಇದ್ರು ಸರಿ, ಈ ಘಟ ಒಬ್ರಿಗೂ ತಲೆ ತಗ್ಸೋದಿಲ್ಲ. ಬಿಕಾಸ್ ಈ ರಕ್ತ ಅಂತದ್ದು. ಇನ್ಯಾಕೆ ಅದ್ರ ಮೇಲೆ ತರ್ಕ? ಇಂದು ನಾಳೆಯಿಂದ ನೀನೆಲ್ಲೋ ನಾನೆಲ್ಲೋ, ಇಷ್ಟು ದಿವಸ ಜೊತೆಯಾಗಿದ್ದು ಈಗ ನೀನ್ ಬಿಟ್ಟು ಹೋಗ್ಬೇಕಲ್ಲ ಅಂತ ಮನ್ಸಿಗೆ ಎಷ್ಟು ಕಷ್ಟ ಆಗ್ತಿದೆ ಗೊತ್ತಾ? ಐ ಸಿ. ಪರೀಕ್ಷೆ ಮುಗ್ದಿದ್ದೇ ಸಾಕು ಅಂತ ಅಮ್ಮವರು ನಾಳೆನೇ ಪ್ರಯಾಣವೇನು ಹಳ್ಳಿಗೆ? ನಮ್ ತಂದೆನ ನೋಡ್ಬೇಕು ಅಂತ ನಂಗೆ ಬಹಳ ಆಸೆ ಆಗ್ತಿದೆ. ಲೇ ಇಂದು, ನೀನು ಬಾರೆ, ನಮ್ ಹಳ್ಳಿ ಜೀವನ ಹೇಗಿದೆ ಅಂತ ಕಣ್ಣಿಂದ ನೋಡ್ತೀಯಂತೆ. ನಿನ್ನೆ ನೋಡ್ತಾ ಇದ್ದೀನಲ್ಲ 12 ವರ್ಷದಿಂದ, ಅಷ್ಟೇ ಸಾಕಮ್ಮ. ಮುಂದೆ ನಿನ್ ಪ್ರೋಗ್ರಾಮ್? ಮಲ್ನಾಡ್ನಲ್ಲಿ ನಮ್ಮ ಅತ್ತೆ ಒಬ್ರಿದ್ದಾರೆ, ಭಾರಿ ಶ್ರೀಮಂತರು. ಅವರ ಊರು ಹೆಸರು ಕೂಡ ಮರ್ತೋಗ್ಬಿಟ್ಟಿದೆ. ಡೈರಿ ನೋಡ್ಬೇಕು. ಅಲ್ಲಿಗೆ ಹೋಗಿ ಅವ್ರ ವಶದಿಂದ ನನ್ನ ಆಸ್ತಿ ಕಿತ್ಕೋಬೇಕು. ಕಿಲಾಡಿ ಕಣೆ ನೀನು. ಈ ವಿಷಯ ನನ್ಗೂ ಹೇಳ್ದೆ, ಒಳಗೊಳಗೆ ಗುಣಾಕಾರ ಹಾಕ್ತಿದ್ಯಲ್ಲೇ. ಗುಣಾಕಾರವೂ ಇಲ್ಲ, ಭಾಗಾಕಾರವೂ ಇಲ್ಲ. ಯಾವಾಗ್ಲೂ ಚಿಕ್ಕವಳಾಗಿದ್ದಾಗ ಅಲ್ಲಿದ್ದೆ. ನಮ್ ತಂದೆ ಸಾಯುವಾಗ ಅವ್ರ ಮಗನ್ನೇ ಮದ್ವೆ ಆದ್ರೆ ಆಸ್ತಿಗೆ ಅಧಿಕಾರಿಣಿಯಾಗಿರ್ತೀನಿ ಅಂತ ವಿಲ್ ಬರೆದು ಕಣ್ಣು ಮುಚ್ಕೊಂಡ್ರು. ಈಗ ವಿಧಿ ಇಲ್ಲ, ಅವ್ರ ಮನೆಗೆ ನಾನು ಸೊಸೆಯಾಗಿ ಹೋಗಿ ಸೇರ್ಬೇಕು. ಸರಿ, ಹುಡುಗ ಹೇಗಿದ್ದಾನೆ? ಯಾರಿಗ್ ಗೊತ್ತು? ದೊಡ್ಡವನೇನೋ 2 ಸಲ ಇಂಗ್ಲೆಂಡ್ ಹೋಗಿ ಸದ್ಯಕ್ಕೆ ಇಂಡಿಯಾದಲ್ಲೇ ಡಾಕ್ಟರ್ ಆಗಿದ್ದಾನಂತೆ. ಇನ್ನು ಚಿಕ್ಕವನು ಮೈಸೂರು ಸ್ಟೇಟ್ ಅಲ್ಲೇ ಓಡಾಡ್ತಾ ಇದ್ದಾನಂತೆ. ನೀ ಮದ್ವೆ ಆಗೋದು ದೊಡ್ಡವನ್ನ ಚಿಕ್ಕವನು? ಆ ಇಬ್ರಲ್ಲಿ ಒಬ್ಬನ್ನ. ಅಂದಾಗಿ ಲೇ ರಾಧಾ, ಇನ್ನೊಬ್ಬ ಖಾಲಿ ಆಗಿರ್ತಾನಲ್ಲ, ಅವನ್ನ ನಿನ್ ಮದ್ವೆ ಆದ್ರೆ ಅಯ್ಯೋ ಇಬ್ರು ಜೊತೆಲೇ ಇರ್ಬೋದಲ್ಲ? ಅದು ಮಾತ್ರ ಬೇಡಮ್ಮ. ದೊಡ್ಡವರು ಸಹವಾಸ ಅಂದ್ರೆ ನನ್ನ ಎದೆ ಡಮ್ ಅನ್ನತ್ತೆ. ನನ್ನ ಅಂತಸ್ತಿಗೆ ತಕ್ಕಾಗಿ ಯಾವನಾದ್ರೂ ಬಡವ ಸಿಗ್ತಾನೆ. ಯು ಫೂಲ್. ಕಾಲ ಮುಂದುವರಿತಾ ಇದ್ರು ನೀನ್ ಮಾತ್ರ ಹಿಂದಿಂದಕ್ಕೆ ಹೋಗ್ತಾ ಇದೆಯಲ್ಲ ಅಲ್ವೇ? ಇಂಥ ಪರ್ಸನಾಲಿಟಿ ಇಟ್ಕೊಂಡು ಒಬ್ಬ ಬಡವನ ಮದ್ವೆ ಆಗ್ತೀನಿ ಅಂತ ಬಾಯಿ ತುಂಬಾ ಹೇಳ್ತಿಲ್ಲ, ನಾಚಿಕೆ ಆಗಲ್ಲ ನಿನ್ಗೆ? ಬಡತನದಲ್ಲೂ ಸುಖ ಕಾಣೋ ವಂಶ ನಮ್ದು. ನಿನ್ ಗತಿ ದೇವ್ರೇ ಗತಿ. ಇಂದು ಇಷ್ಟು ದಿನ ನನ್ನ ಹೂವಿನ ಹಾಗೆ ನೋಡ್ಕೊಂಡ್ಯ. ಈ ಋಣನ ಯಾವ ಜನ್ಮದಲ್ಲಿ ತೀರ್ಸಲೇ? ರಾಧಾ, ನಿನ್ ಜೊತೆಲಿ ಕಾಲ ಕಳೀತಾ ತಾಯಿ ತಂದನ್ ಕಳ್ಕೊಂಡು ದುಃಖನೂ ಕೂಡ ಮರ್ತು ಬಿಟ್ಟಿದ್ರು. ನಾವಿಬ್ರು ಇನ್ನು ಯಾವಾಗ್ಲೇ ಜೊತೆ ಸೇರೋದು? ರಾಧಾ, ನೀನು ಹಳ್ಳಿಗೆ ಹೋಗ್ಲೇಬೇಕೇನೆ? ರಾಧಾ, ಎಲ್ಲಿ ಕಣ್ಮುಚ್ಚು. ಕಣ್ಬಿಡು ರಾಧಾ. ಏನೇ ಇದು? ಇದು ನಿನ್ನ ಖರ್ಚಿಗೆ. ಇದು ಜರ್ತಾರೆ ಸೀರೆ. ಈ ಬಳೆ ನೀ ನನ್ನ ಮರ್ತರು ಜ್ಞಾಪಕಾರ್ಥವಾಗಿರ್ಲಿ ಅಂತ.